ಯಾರಿಗಾದರೂ ಕಷ್ಟಗಳು ಬರುವಾಗ ಇಲ್ಲಿ ಪ್ರತಿಯೊಬ್ಬರು ಕೂಡ ಎದ್ದು ಹೋಗುವುದು ನಾವು ಕಾಣುತ್ತೇವೆ. ಈ ಸುಳ್ಯ ಪ್ರದೇಶದಲ್ಲಿ ಯಾರಿಗಾದರೂ ಒಂದು ನೋವು ಬಂದರೆ ನಮಗೆ ಕರೆ ಮಾಡಿದರೆ ಕೂಡಲೇ ನಾವು ಸಿದ್ಧಿಗಾಗಿ ಫೋನ್ ಮಾಡುವುದು. ಕಾರಣ ಅಂತಹ ಕೆಲವೊಂದು ಟೀಮ್ ಇದೆ ಯುವಕರದ್ದು. ನಾವು ಒಬ್ಬರ ಹೆಸರು ಹೇಳಿದೆ ಅಂತ ಮಾತ್ರ, ಅಲ್ಲಿ ಒಂದು ಟೀಮ್ ಇದೆ. ಆ ಯುವಕರು ಯಾವತ್ತೂ ಕೂಡ ರೆಡಿಯಾಗಿ ನಿಲ್ತಾರೆ. ಅವರೆಲ್ಲ ಇಳಿಯುತ್ತಾರೆ ಗ್ರಾಮಗಳಿಗೆ, ಎಷ್ಟು ದೂರಗಳಿಗೆ ಹೋಗಲಿಕ್ಕೆ ಅವರು ಪ್ರತಿಬದ್ಧರಾಗಿ ನಿಲ್ಲುವುದನ್ನು ಕಾಣುವಾಗ ಖಂಡಿತವಾಗಿಯೂ ಸಂತೋಷವಾಗುತ್ತಾ ಇದೆ. ನಮ್ಮ ಬದುಕು ಇದಕ್ಕೆ ಬೇಕಾಗಿದೆ. ನಮ್ಮ ಯೌವನ ಈ ನಾಡಿನ ಸೇವೆಗೆ ಬೇಕಾಗಿ ಶ್ರಮಿಸಬೇಕು. ಖಂಡಿತವಾಗಿಯೂ ನಮ್ಮ ಬದುಕು ಸಾರ್ಥಕಗೊಳ್ಳುವುದರಲ್ಲಿ ಸಂಶಯವಿಲ್ಲ. ವಾರ್ಧಕ್ಯದಲ್ಲಿ ನಾನು ನನ್ನ ಯೌವನವನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ, ಏನೂ ಕೂಡ ಮಾಡಿಲ್ಲ ಎಂದು ಖೇದಪಟ್ಟು ಮಲಗುವುದಕ್ಕಿಂತ ನಮಗೆ ವಾರ್ಧಕ್ಯದಲ್ಲಿ ಸಂತೋಷ ಪಡಬಹುದು. ನನ್ನ ಯೌವನ ಅತ್ಯಂತ ಸುಂದರವಾಗಿತ್ತು. ಈ ನಾಡಿನ ಸೇವೆಗೆ ಬೇಕಾಗಿ, ಕಷ್ಟದಲ್ಲಿರುವ ದುಃಖದಲ್ಲಿರುವ ಮನುಷ್ಯರ ಕಣ್ಣೀರೊಪ್ಪಬೇಕಾಗಿ, ಈ ನಾಡಿನ ಮನುಷ್ಯರ ಸೇವೆಗೆ ಬೇಕಾಗಿ ನಮ್ಮ ಯೌವನವನ್ನು ಸವಿಸಲಿ ಎಂದು ಅಭಿಮಾನದಿಂದ ನಮಗೆ ಸಂತೋಷ ಪಡುವಂತಹ ದಿನಗಳು ವಾರ್ಧಕ್ಯದಲ್ಲಿ ಸಿಗಬೇಕಾದರೆ SSF ಈ ಸಮಯಗಳು ನೀವು ಸದುಪಯೋಗಪಡಿಸಿಕೊಳ್ಳಬೇಕು. ನಿಮ್ಮ ಯೌವನ, ನಿಮ್ಮ ವಿದ್ಯಾರ್ಥಿ ಬದುಕು ಅದು ಈ ನಾಡಿಗೆ ಬೇಕಾಗಿ, ಈ ನಾಡಿನ ಜನರಿಗೆ ಬೇಕಾಗಿ, ಈ ನಾಡಿನಲ್ಲಿ ಜನರ ಕಣ್ಣೀರೊಪ್ಪಬೇಕಾಗಿ ನೀವು ಯಾವತ್ತೂ ಕೂಡ ನೀವು ಬಳಸಿಕೊಳ್ಳಬೇಕು ಎಂದು ಮಾತ್ರ ಹೇಳುತ್ತಾ, ಅಲ್ಲಿ ಧರ್ಮಗಳ ವ್ಯತ್ಯಾಸವಿಲ್ಲ, ಜಾತಿಗಳ ವ್ಯತ್ಯಾಸವಿಲ್ಲ, ಎಲ್ಲರನ್ನು ಒಂದಾಗಿ ಕಂಡುಕೊಂಡು ನಾವು ಮುಂದುವರಿಯಬೇಕು. ಇಲ್ಲಿನ ಈ ಆಂಬ್ಯುಲೆನ್ಸ್ ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಹಲವಾರು ಜನರು ಇದಕ್ಕೆ ಬೇಕಾಗಿ ಹಲವಾರು ಜನರು ಇಲ್ಲಿ ನಮಗೆ ಹಲವಾರು ಜನರು ಇಲ್ಲಿ ಸಹಾಯ ಮಾಡಿದವರಿದ್ದಾರೆ. ಕಾರಣ ನಮ್ಮ ವಿದ್ಯಾರ್ಥಿಗಳು SSF ಯುವಕರಂತ ಹೇಳಿದರೆ ಯಾರು ಕೂಡ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳಿಲ್ಲ, ದೊಡ್ಡ ದೊಡ್ಡ ಹಣ ಪಡೆಯುವವರು ಯಾರು ಕೂಡ ಇಲ್ಲ. ಎಲ್ಲರೂ ಕೂಡ ಲಾ ಕಾಲೇಜುಗಳಲ್ಲಿ, ಡಿಗ್ರಿ ಕಾಲೇಜುಗಳಲ್ಲಿ ಕಲಿಯುವವರು, ಸಣ್ಣ ಸಣ್ಣ ಉದ್ಯಮದಲ್ಲಿ ತೊಡಗಿಸಿಕೊಂಡವರು, ಕೆಲವು ಬಡ ಕುಟುಂಬಗಳಲ್ಲಿ ಹುಟ್ಟಿದ ಮಕ್ಕಳಾಗಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಅವರು ಇಂತಹ ಸೇವೆಗಳನ್ನು ಮಾಡುವಾಗ, ಬಡ ಹೆಣ್ಮಕ್ಕಳಿಗೆ ಮದುವೆ ಮಾಡಿಕೊಡುವಾಗ, ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡುವಾಗ, ಬಡ ಕುಟುಂಬಗಳಿಗೆ ಮನೆ ಕಟ್ಟಿಕೊಡುವಾಗ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಾಗ, ಮದ್ರಸಗಳ ಪುಟಾಣಿಗಳಿಗೆ ಶಾಲೆ ಹೋಗುವ ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಮಾಡುವಾಗ ಅವರು ಹಲವಾರು ಮನೆಗಳ ಬಾಗಿಲನ್ನು ಪಡೆಯುತ್ತಾರೆ. ಹಲವು ಶ್ರೀಮಂತರ ಮನೆಗಳ ಬಾಗಿಲನ್ನು ಪಡೆಯುತ್ತಾರೆ. ಉದಾರಮತಿಗಳಾದ ಹಲವಾರು ಶ್ರೀಮಂತರು ಅವರು ಕೊಡುವ ಚಿಲ್ಲರ ಹಣಗಳನ್ನು ತುಂಬಿಸಿ ಹಲವು ರಾತ್ರಿಗಳು ಕಷ್ಟಪಟ್ಟು ಕೊಂಡಾಗಿದೆ ಒಂದು ಆಂಬ್ಯುಲೆನ್ಸ್ ಇವತ್ತು ಅವರು ಲೋಕಾರ್ಪಣೆ ಮಾಡುತ್ತಿರುವುದು. ಇವತ್ತು ಕೇವಲ ನಮಗೆ ಅದರ ಮೇಲ್ಭಾಗದಲ್ಲಿರುವ ಆ ಒಂದು ಬಟ್ಟೆಯನ್ನು ಹೀಗೆ ಬಿಚ್ಚಿ ನಮಗೆ ಸಂತೋಷಪಟ್ಟು ಒಂದು ಫೋಟೋ ತೆಗೆದು ವಿಡಿಯೋವನ್ನು ತೆಗೆದುಕೊಂಡು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಗಳಲ್ಲಿ, ಇನ್ಸ್ಟಾಗಳಲ್ಲಿ ಬಿಟ್ಟರೆ ಸಾಕು. ಆದರೆ ಒಂದು ಆಂಬ್ಯುಲೆನ್ಸ್ ನಮ್ಮ ಅಂಗಡಿಯ ಮುಂಭಾಗದಲ್ಲಿ ಇವತ್ತು ಸೇವೆಗೆ ಬೇಕಾಗಿ ಬಂದು ನಿಲ್ಲಬೇಕಾದರೆ ಇಲ್ಲಿರುವ ಹಲವಾರು ನಮ್ಮ ಯುವಕರ ಹಲವು ರಾತ್ರಿಗಳ ಕಷ್ಟಗಳು, ಹಲವು ಬೆವರುಗಳು ಖಂಡಿತವಾಗಿಯೂ ಇದೆ. ಇದು ಹಲವಾರು ನಮ್ಮ SSF ಕಾರ್ಯಕರ್ತರ ಬೆವರ ಹನಿಗಳ ಸಫಲವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಈ ಆಂಬ್ಯುಲೆನ್ಸ್ ಈ ನಾಡಿಗೆ ಬೇಕಾಗಿ ರಾತ್ರಿ ಹಗಲು ಈ ನಾಡಿನಲ್ಲಿ ಸಂಚರಿಸುವಾಗ, ಈ ಕರುನಾಡ ಮಂಡಿನ ವಿವಿಧ ಕಡೆಗಳಿಗೆ ಆ ಚಕ್ರಗಳು ತಿರುಗುತ್ತಾ ಹೋಗುವಾಗ ಖಂಡಿತವಾಗಿಯೂ ಮಕ್ಕಳೇ ನಿಮ್ಮ ಬೆವರ ಹನಿಗಳ ಸಫಲವಾಗಿ ಪ್ರತಿಫಲವಾಗಿ ನಿಮಗೆ ಸಿಗುತ್ತದೆ ಎಂಬುದರಲ್ಲಿ ಸಂಶಯ ಬೇಡ. ಇದಕ್ಕೆ ಬೇಕಾಗಿ ನೀವು ಪಟ್ಟ ಪಾಡು, ಇದಕ್ಕೆ ಬೇಕಾಗಿ ನೀವು ಕಷ್ಟಪಟ್ಟದ್ದು, ಇದಕ್ಕೆ ಬೇಕಾಗಿ ನೀವು ಹಲವು ಶ್ರೀಮಂತರ ಭಾಗ್ಯಗಳನ್ನು ಪಡೆದದ್ದು ಅದು ವ್ಯರ್ಥವಾಗಲ್ಲ, ಅದು ಹಲವಾರು ಕುಟುಂಬಗಳ ಕಣ್ಣೀರನ್ನು ಒಪ್ಪಲಿದೆ. ಅದು ಹಲವಾರು ಬಡ ಕುಟುಂಬಗಳಿಗೆ ದೊಡ್ಡ ನೆಮ್ಮದಿಯ ಬದುಕಿಗೆ ಕಾರಣವಾಗಲಿಕ್ಕಿದೆ. ಅದು ನಿಮ್ಮ ಜೀವನದಲ್ಲಿ ಮಾಡಿದ ಅತ್ಯಂತ ಸಾರ್ಥಕ ನಿಮಿಷಗಳಾಗಿ ಯಾವತ್ತೂ ಕೂಡ ಅದು ಪ್ರಜ್ವಲಿಸಿ ನಿಲ್ಲಲಿಕ್ಕಿದೆ. ಆದ್ದರಿಂದ ನೀವು ಮಾಡಿದ ಸೇವೆ ಅದು ಅತ್ಯಂತ ಸುಂದರವಾದ ಸೇವೆಗಳಾಗಿವೆ. ಇಂತಹ ಸೇವೆಗಳೊಂದಿಗೆ ನೀವು ಮುನ್ನಡೆಯಲಿದ್ದರೆ ಈ ನಾಡಿನ ಹಿರಿಯರು ಧರ್ಮಗಳ, ಜಾತಿಗಳ, ಪಕ್ಷಗಳ, ಪಂಥಗಳ ವ್ಯತ್ಯಾಸವಿಲ್ಲದೆ ನಿಮ್ಮ ಕೈ ಹಿಡಿಯಲು ಈ ನಾಡಿನ ಹಿರಿಯರು, ಶ್ರೀಮಂತರು, ಧನಿಕರು ಎಲ್ಲರೂ ಕೂಡ ನಿಮ್ಮ ಒಟ್ಟಿಗೆ ನಿಲ್ತಾರೆ ಎಂಬುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಆ ರೀತಿಯ ಉತ್ತಮ ಸೇವೆಯನ್ನು ಮಾಡುವ, ಈ ನಾಡಿನ ಆಪತ್ ಬಾಂಧವರಾಗಿ ಮುನ್ನಡೆಯೋಣ. ಈ ನಾಡಿನ ಉತ್ತಮವಾದ ಭವಿಷ್ಯಕ್ಕೆ ಬೇಕಾಗಿ ನಾವೆಲ್ಲರೂ ಪಣತೊಟ್ಟು